ವಾದಿರಾಜರ ಒಂದು ಮಹಿಮೆ ನಾವು ಈ ಹಿಂದೆ ಒಂದು 3 ದಿವಸಗಳ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ನಮಗೆಲ್ಲ ಅರ್ಥವಾಗಿದೆ. ವಾದಿರಾಜರು ಏನು ಹೇಳಿದರೂ ಕೂಡ ಯುಕ್ತಿಯುಕ್ತವಾಗಿ ಹೇಳ್ತಾರೆ ಅಂತ. ಯಾವುದನ್ನೂ ಕೂಡ ಸುಮ್ಮನೆ ಹೇಳಿಬಿಡುವುದಿಲ್ಲ. ಅದು ಸಕಾರಣವಾಗಿ ಯಾರಿಗೂ ಕೂಡ ಹೌದು ಎನಿಸುವ ರೀತಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ, ಪ್ರಸ್ತಾಪಿಸ್ತಾರೆ. ನಮ್ಮ ಒಂದು ಬುದ್ಧಿ ಅಂಥದ್ದು ಏನಾದರೂ ಹೇಳಿದ್ರೆ ಯಾಕೆ ಅಂತ ಕೇಳ್ತೀವಿ ನಾವು. ಅದು ಎಲ್ಲಿಯಾದರೂ ಕಂಡಿದೆಯಾ ಅಂತ ಕೇಳ್ತೀವಿ, ದೃಷ್ಟಾಂತ ಕೇಳ್ತೀವಿ, ಅದಕ್ಕೊಂದು ಎಕ್ಸಾಂಪಲ್ ಕೇಳ್ತೀವಿ. ಆದರೆ ಅದರ ಒಂದು ದೃಢವಾದ ಒಂದು ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಈ ಹಯಗ್ರೀವನಿಗಿಂತ ಬೇರೆಯಾದಂತಹ ಒಬ್ಬ ದೇವತೆಯೇ ಇಲ್ಲ. ಹಯಗ್ರೀವ ಅಂದರೆ ಸಾಕ್ಷಾತ್ ನಾರಾಯಣನ ಅವತಾರ. ನಾರಾಯಣನಿಗೆ ಸಮಾನಂತಹ ದೇವತೆ ಇಲ್ಲ ಎಂಬುದಾಗಿ ಮಧ್ವಾಚಾರ್ಯರು ಏನೊಂದು ಉಲ್ಲೇಖ ಮಾಡಿದ್ದಾರ ಬದ್ರಿ ಕ್ಷೇತ್ರದಲ್ಲಿ, ಅದೇ ಮಾತನ್ನು ಭಾವಿ ಸಮೀರನಂತಹ ವಾದಿರಾಜರು ಹೇಳ್ತಿದ್ದಾರೆ. ಅಶ್ವಗ್ರೀವಂ ಇಮಂ ವಿಹಾಯ ಕಥಮಂ ದೇವಂ ನಮಾಮಸ್ತು ಮಹಾ. ಈ ಅಶ್ವಗ್ರೀವನಾದಂತಹ ಈ ಹಯಗ್ರೀವನನ್ನು ಬಿಟ್ಟು ನಾವು ಯಾರನ್ನು ತಾನೇ ನಮಸ್ಕಾರ ಮಾಡೋದು? ಯಾರನ್ನು ಸ್ತೋತ್ರ ಮಾಡೋಣ? ಯಾರಿಗೆ ಸತ್ಕಾರ ಮಾಡೋಣ? ಯಾರ ಉದ್ದೇಶವಾಗಿ ನಾವು ಕರ್ಮ ಮಾಡೋಣ? ಆದ್ರಿಂದಾಗಿ ಪರಬ್ರಹ್ಮ ಅಂತ ಶಾಸ್ತ್ರ ಏನು ಹೇಳುತ್ತೋ ಅದು ಬೇರೆ ಯಾರು ಅಲ್ಲ, ಸಾಕ್ಷಾತ್ ನಾರಾಯಣ, ಅವನೇ ಹಯಗ್ರೀವ. ಇದಿಷ್ಟೇ ಹೇಳಿದ್ರೆ ಸಾಕಾ? ಇಷ್ಟೇ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಇದೊಂದು ಸ್ಟೇಟ್ಮೆಂಟ್ ಆಯ್ತು ಅಷ್ಟೇ. ಇದು ಯುಕ್ತಿಯುಕ್ತವಾಗಬೇಕು ಅಂತ ವಾದಿರಾಜರು ಹೇಳ್ತಾರೆ. ಅತೀಂದ್ರಿಯ ಪದಾರ್ಥಗಳ ವಿಷಯದಲ್ಲಿ ನಮಗೆ ಪ್ರಮಾಣ ಏನು ಅಂತ ಹೇಳಿದ್ರೆ ಶಾಸ್ತ್ರಗಳೇ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಪ್ರತ್ಯಕ್ಷವಾಗಲಿ ಅಥವಾ ಯುಕ್ತಿಯಾಗಲಿ, ಕೇವಲ ಯುಕ್ತಿ, ಅದು ನಮಗೆ ಅತೀಂದ್ರಿಯವಾದಂತಹ ಧರ್ಮ ಅಂದರೆ ಹೇಗಿರ್ತದೆ, ಅಧರ್ಮ ಅಂದರೆ ಏನೋ, ಇದರ ಬಗ್ಗೆ ಎಲ್ಲ ನಮಗೆ ದೇವರಂದ್ರೆ ಏನೋ, ದೇವರಿದಾನೋ ಇಲ್ವೋ, ಈ ವಿಚಾರದಲ್ಲಿ ಪ್ರತ್ಯಕ್ಷ ಇಟ್ಕೊಂಡು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೈಷಾತರ್ಕೇಣ ಮತಿರಾಪನಯ ಅಂತ ಶ್ರುತಿಗಳು ಹೇಳ್ತಾ ಇದೆ. ಅಂತಹ ಅತೀಂದ್ರಿಯವಂತಹ ಪದಾರ್ಥ ವಿಷಯದಲ್ಲಿ ಶಾಸ್ತ್ರನೇ ಪ್ರಮಾಣ. ಶಾಸ್ತ್ರ ಅಂತ ಹೇಳಿದ್ರೆ ವೇದಗಳು, ವೇದಕ್ಕೆ ಅನುಸಾರಿಯಾದಂತಹ ಪುರಾಣಗಳು, ಭಾರತ ಇತ್ಯಾದಿ ಇತಿಹಾಸ ಗ್ರಂಥಗಳು, ಇದೇ ಶಾಸ್ತ್ರಗಳು. ವಾದಿರಾಜರು ಹೇಳ್ತಾರೆ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಹಯಗ್ರೀವನೇ ಸರ್ವೋತ್ತಮ ದೇವತೆ ಅಂತ. ನೀವು ಆ ಪುರಾಣದಲ್ಲಿ ಬರುವಂತಹ ಭಗವಂತನ ಅವತಾರಗಳನ್ನು ಚಿಂತನೆಯನ್ನು ವಿಚಾರ ಮಾಡಿ. ಭಗವಂತ ಅನೇಕ ಅವತಾರ ತೆಗೋತಾನೆ. ಮುಖ್ಯವಾಗಿ ಅದನ್ನು ಹೇಳುವುದಂತಾದರೆ ದಶಾವತಾರಗಳು. ಮತ್ಸ್ಯಕೂರ್ಮ ವರಾಹಾದಿ ದಶಾವತಾರ ತಗೊಂಡಿದ್ದಾನೋ ಅದು ಒಂದೊಂದು ಅವತಾರವೂ ಕೂಡ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗೋಸ್ಕರ. ಒಂದೊಂದು ಅವತಾರದಲ್ಲೂ ಕೂಡ ಒಬ್ಬೊಬ್ಬರು ಕೃತಕೃತ್ಯರಾಗಿದ್ದಾರೆ. ವಾದರಾಜರು ಹೇಳ್ತಾರೆ, ನಿಮಗೇನಾದರೂ ಹರಿ ಸರ್ವೋತ್ತಮತ್ವದ ಬಗ್ಗೆ ಸಂಶಯ ಏನಾದರೂ ಇದ್ರೆ ಆ ವ್ಯಕ್ತಿಗಳನ್ನು ಹೋಗಿ ಕೇಳಿ, ಅವರೇನು ಹೇಳ್ತಾರೆ ಅಂತ ನೋಡೋಣ. ನಾವು ನೋಡ್ತೀವಿ ನ್ಯಾಯಾಲಯದಲ್ಲಿ, ಕೋರ್ಟಲ್ಲಿ ಏನಾದರೂ ಒಂದು ವಾದ ಪ್ರತಿವಾದ ನಡೆದಾಗ ಅಲ್ಲಿ ಸಾಕ್ಷಿಯನ್ನು ನಿಲ್ಲಿಸ್ತೀವಿ ನಾವು. ಸಾಕ್ಷಿಯ ಒಂದು ಸ್ಟೇಟ್ಮೆಂಟ್ ಮೇಲೆ ಜಡ್ಜ್ಮೆಂಟ್ ಕೊಡ್ತಾರೆ. ಆದ್ರಿಂದಾಗಿ ಸಾಕ್ಷಿ ಎಂಬುದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ವಾದರಾಜರು ಹೇಳ್ತಾರೆ, ಹರಿಸರ್ವೋತ್ತಮತ್ವ ವಿಷಯದಲ್ಲಿ ಸಾಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ. ಯಾರು ಅಂತ ಹೇಳಿದ್ರೆ ಅದಕ್ಕೊಂದು ಲಿಸ್ಟ್ ಕೊಟ್ಬಿಡ್ತಾರೆ ವಾದರಾಜರು. ಧಾತಃ ದೇವಸಮೂಹ ಮಂದರ ಮಹಿ ಪ್ರಹ್ಲಾದ ಶಕ್ರ ದ್ವಿಜವ್ರಾತ ಖ್ಯಾತ ಸಮುದ್ರ ಪಾರ್ಥ ಶಿವ ಸದ್ಧರ್ಮ ಅನೃತಮ್ಮಾವದ ಅಶ್ವಗ್ರೀಮಂ ಇಮಂ ವಿಹಾಯ ಕಥಮಂ ದೇವಂ ನಮಾಮಸ್ತುಮಃ ಸತ್ಕುರ್ಮಃ ಕಿಮು ಕರ್ಮ ಶರ್ಮದ ಕಿಮಿತಿ ಶರ್ಮದಂ ಇತ್ಯ ಅನ್ಯತ್ ಬ್ರಹ್ಮ ಕಿಂವಾ ಅಸ್ತಿನಃ. ವಾದರಾಜ ಹೇಳ್ತಾರೆ, ಕೋರ್ಟಲ್ಲೂ ಕೂಡ ಸಾಕ್ಷ್ಯ ನಿಲ್ಲಿಸಿ ಅವರ ಹತ್ರ ಪ್ರತಿಜ್ಞೆ ಮಾಡಿಸ್ತಾರೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೇ ಹೇಳುವುದಿಲ್ಲ ಅಂತ. ವಾದರಾಜರ ಹೇಳ್ತಾರೆ, ಅನೃತಮ್ಮಾವದ ಇವರನ್ನೆಲ್ಲ ಎದುರು ನಿಲ್ಲಿಸಿ ವಾದರಾಜ ಹೇಳ್ತಾರೆ, ಸುಳ್ಳು ಹೇಳಬೇಡಿ, ಸತ್ಯವನ್ನೇ ಹೇಳಿ. ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಸರ್ವೋತ್ತಮ, ಯಾರನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಧಾತಃ ಬ್ರಹ್ಮದೇವರನ್ನು ಕೇಳ್ತಾರೆ. ಆಮೇಲೆ ದೇವ ಸಮೂಹ, ದೇವತೆಗಳ ಸಮೂಹ, ಆ ಒಂದು ದೇವತೆಗಳ ವರ್ಗವನ್ನೇ ಕೇಳ್ತಾರೆ. ಮಂದರ ಗಿರಿಯನ್ನೇ ಕೇಳ್ತಿದ್ದಾರೆ, ಮಹಿ ಭೂಮಿಯನ್ನು ಕೇಳ್ತಿದ್ದಾರೆ, ಪ್ರಹ್ಲಾದನನ್ನು ಕೇಳ್ತಿದ್ದಾರೆ, ಶಕ್ರ
ದೇವೇಂದ್ರನ ಕೇಳ್ತಿದ್ದಾರೆ. ದ್ವಿಜವ್ರಾತ ಬ್ರಾಹ್ಮಣರ ಸಮೂಹವನ್ನು ಕೇಳ್ತಿದ್ದಾರೆ. ಖ್ಯಾತ ಸಮುದ್ರವನ್ನು ಕೇಳ್ತಿದ್ದಾರೆ. ಪಾರ್ಥ ಅರ್ಜುನನ್ನು ಕೇಳ್ತಿದ್ದಾರೆ. ಶಿವ ರುದ್ರನನ್ನು ಕೇಳ್ತಿದ್ದಾರೆ. ಆಮೇಲೆ ಸದ್ಧರ್ಮ ಒಳ್ಳೆಯ ಧರ್ಮಾಚರಣೆಯನ್ನು ಕೊಂಡು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ನೀವು ಸುಳ್ಳು ಹೇಳಬೇಡಿ. ಏನು, ನಾವು ಹಯಗ್ರೀವನ ಬಿಟ್ಟು ಬೇರೆ ಯಾರು ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ? ಈ ಒಬ್ಬೊಬ್ಬರ ವ್ಯಕ್ತಿಯ ಉಲ್ಲೇಖ ಮಾಡಬೇಕಾದ್ರೂ ಕೂಡ ವಾದಿರಾಜರು ಆ ಭಗವಂತನ ಅವತಾರ ಕಥಾವನ್ನು ನಿರೂಪಣೆ ಮಾಡ್ತಾರೆ. ಮೊದಲನೇ ಅವತಾರ ಮತ್ಸ್ಯಾವತಾರ, ಅದೇ ಥರ ಹಯಗ್ರೀವ ಅವತಾರ. ಆ ಮತ್ಸ್ಯಾವತಾರ ಹಯಗ್ರೀವ ಅವತಾರಗಳು ಬ್ರಹ್ಮದೇವರ ಶ್ರೇಯಸ್ಸಿಗೋಸ್ಕರ ಆದಂತಹ ಅವತಾರಗಳು. ಅದಕ್ಕೋಸ್ಕರನೇ ಧಾತಃ ಅಂತ ಮೊದಲನೇದಾಗಿ ಬ್ರಹ್ಮದೇವನ ಕುರಿತು ಕೇಳ್ತಿದ್ದಾರೆ. ದೊಡ್ಡ ಸಾಕ್ಷಿ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಅವರನ್ನು ಕೇಳ್ತಿದ್ದಾರೆ, ನೀವು ಸಾಕ್ಷಿ ಹೇಳಿ. ಯಾಕೆಂತ ಹೇಳಿದ್ರೆ, ಆ ಹಯಗ್ರೀವಾಸುರ ಅವನು ಲೋಕಕಂಟಕನಾದಾಗ ಭಗವಂತ ಹಯಗ್ರೀವನಿಗೆ ಅವತಾರ ಮಾಡಿದ್ದಾನೆ. ಅದೇ ತರಹ ಆವಾಗ ಆ ಅಸುರನ ಅಪಹೃತವಾದಂಥ ವೇದಗಳನ್ನು ತಂದು ಕೊಟ್ಟಿದ್ದಾರೆ ಹಯಗ್ರೀವ ದೇವರು. ಅದೇ ತರಹ ಮತ್ಸ್ಯಾವತಾರದಲ್ಲೂ ಕೂಡ ಆ ದೈತ್ಯರ ಸಂಹಾರವನ್ನು ಮಾಡಿದ್ದು, ಲೋಕ ರಕ್ಷಣೆಯನ್ನು ಮಾಡಿದಂತಹ ವಿಚಾರ ಬ್ರಹ್ಮದೇವ ಚತುರ್ಮುಖ ಬ್ರಹ್ಮದೇವರಿಗೆ ಗೊತ್ತು. ಅವರು ಪ್ರತ್ಯಕ್ಷವಾಗಿ ನೋಡಿದಂತಹ ದೇವತೆ. ಅದರಿಂದಾಗಿ ನೀವೇ ಹೇಳಿ. ಸಾಕ್ಷಿ ಶಬ್ದಕ್ಕೆ ಅದೇ ಅರ್ಥ. ಸಾಕ್ಷಾ ದ್ರಷ್ಟ ಸಾಕ್ಷಿ ಅಂತ. ಯಾರು ಅದನ್ನು ನೋಡಿದ್ದಾರೋ ಅವರೇ ಸಾಕ್ಷಿಗಳು ಅಂತ. ಬ್ರಹ್ಮದೇವರು ಮತ್ಸ್ಯಾವತಾರದ ಮಹಿಮೆ, ಈ ಹಯಗ್ರೀವ ಅವತಾರದ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನೋಡಿದ್ರಿಂದಾಗಿ ಅವರನ್ನು ಕೇಳ್ತಿದ್ದಾರೆ. ಹರಿಸರ್ವೋತ್ತಮದ ಬಗ್ಗೆ ಸಾಕ್ಷಿಯನ್ನ ಕೇಳ್ತಿದ್ದಾರೆ. ಇನ್ನು ಎರಡನೆಯದ್ದು ದೇವ ಸಮೂಹ, ಅದೇ ತರಹ ಮಂದರ. ದೇವ ಸಮೂಹ, ದೇವತೆಗಳು ದಾನವರು ಸೇರಿಕೊಂಡು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡಿದ್ರು. ಆದರೆ ನಾವು ಹೇಳ್ತೇವೆ, ಸಮುದ್ರ ಮಥನ ಯಾರು ಮಾಡಿದ್ದು? ದೇವತೆಗಳು, ದಾನವರು. ಆದರೆ ನೋಡಿದ್ರೆ, ಪುರಾಣಗಳಲ್ಲಿ ನೋಡಿದ್ರೆ ಅವರೆಲ್ಲ ಸೋತು ಹೋದ್ರಂತೆ. ಯಾವಾಗ? ಪ್ರಾರಂಭದಲ್ಲಿಂದೇನೆ ಮಂದರ ಪರ್ವತ ತರಬೇಕು ಅಂತಾದಾಗ ಅವರಿಗೆ ಅಲುಗಾಡಿಸಲಿಕ್ಕೆ ಆಗಿಲ್ಲ. ಕೊನೆಗೆ ಭಗವಂತನೇ ತನ್ನ ಮೂಲ ರೂಪದಿಂದ ಅದನ್ನು ಎತ್ತಿ ಗರುಡನ ಮೇಲೆ ಇಟ್ಟು ಸಮುದ್ರ ತನಕ ತಗೊಂಬಂದ. ಇನ್ನು ಇಟ್ಟ ತಕ್ಷಣ ಕಡಿಲಿಕ್ಕೆ ಶುರು ಮಾಡಿದ್ರು, ಅದು ಕೆಳಗೆ ಹೋಗ್ಲಿಕ್ಕೆ ಶುರುವಾಯಿತು. ಆವಾಗ ಭಗವಂತ ಮತ್ತೆ ಕೂರ್ಮನಾಗಿ ಅವತಾರ ಮಾಡಿ ಆ ಪರ್ವತವನ್ನು ಎತ್ತಿ ತನ್ನ ಬೆನ್ನ ಮೇಲೆ ಎತ್ತಿ ಹಿಡಿದ. ಮೇಲೆ ಹಾರಲಿಕ್ಕೆ ಶುರುವಾಯಿತು. ಭಗವಂತ ಇನ್ನೊಂದು ರೂಪದಿಂದ ಆ ಪರ್ವತಕ್ಕೆ ಮೇಲ್ಗಡೆಯಿಂದ ಒಂದು ಶಕ್ತಿ ಕೊಟ್ಟ. ಆ ವಾಸುಕಿಯ ಸೆಳೆತದ ರಭಸಕ್ಕೆ ಪರ್ವತ ಪುಡಿಪುಡಿಗಾಗಿ ಶುರುವಾಯಿತು. ಪರ್ವತದಲ್ಲೇ ತಾನೊಂದು ರೂಪದಲ್ಲಿ ನಿಂತ. ವಾಸುಕಿ ಅವನಿಗೆ ಶ್ರಮ ಆಗಲಿಕ್ಕೆ ಶುರುವಾಯಿತು. ಅವನಲ್ಲೇ ಒಂದು ರೂಪದಲ್ಲಿ ನಿಂತ. ಇಷ್ಟೆಲ್ಲ ಬೇಕಾದ್ರೆ ದೇವತೆಗಳಿಗೂ ಶ್ರಮ, ದೈತ್ಯರಿಗೂ ಶ್ರಮ, ಎಷ್ಟೊಂದು ಕಡಿಯುವುದು. ಒಬ್ಬೊಬ್ಬರಲ್ಲಿ ಒಂದು ರೂಪದಲ್ಲಿ ನಿಂತುಕೊಂಡು ಎಷ್ಟೆಲ್ಲ ಆದರೂ ಕೂಡ ಯಾರಿಗೆ ಒಂದು ಸೋಲೆ ಇಲ್ಲವೋ ಅಂತ ಅಜಿತ ಅಂತ ಅವನ ಹೆಸರು. ಭಗವಂತನಿಗೆ ಅಜಿತ ಅಂತ ಹೆಸರು. ಅಂತ ಅಜಿತ ರೂಪಿಯಾದಂತಹ ಭಗವಂತ ಎಲ್ಲರೂ ಇದ್ದುಕೊಂಡು ಸಮುದ್ರ ಮಥನ ಮಾಡಿದ. ಅದರಿಂದಾಗಿ ಆ ಕೂರ್ಮ ರೂಪದ ಮಹಿಮೆಯನ್ನು ದೇವಸಮೂಹನೇ ನೋಡಿದೆ. ಮಂದರ ಪರ್ವತವನ್ನೇ ಸ್ವತಃ ಅನುಭವಿಸಿದೆ. ಆದ್ರಿಂದಾಗಿ ಹೇ ದೇವಸಮೂಹ, ಹೇ ಮಂದರ, ನೀವು ಹೇಳಿ, ಇವನಿಗಿಂತ ಮೇಲೆ ಅಂತ ಒಬ್ಬ ದೇವತೆ ಇದಾನ? ಯಾಕೆಂತ ಹೇಳಿದ್ರೆ ಸಮುದ್ರ ಮಥನದಲ್ಲಿ ಬೇರೆ ಯಾರಿಗೂ ಅಂತಹ ಒಂದು ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಮಾಡಿದ್ದು ಭಗವಂತ. ಆದ್ರಿಂದಾಗಿ ಅಶ್ವಗ್ರೀವನಿಂದ ಬೇರೆ ಅಂತ ದೇವತೆ, ಉತ್ತಮ ದೇವತೆ ಇದೆಯಾ? ಇದಾನ? ಇನ್ನು ವರಾಹ ಅವತಾರದಲ್ಲಿ ಭಗವಂತ ಭೂಮಿಯನ್ನು ಉದ್ಧಾರ ಮಾಡಿದ. ಅದಕ್ಕೋಸ್ಕರ ಯಾರು ಉಪಕೃತರಾದಂತ ಆಗಿದ್ದಾರೋ ಅಂತಹ ಭೂಮಿಯನ್ನೇ ಕೇಳ್ತಿದ್ದಾರೆ ವಾದಿರಾಜರು. ಹೇ ಮಹಿ, ಭೂದೇವಿಯ ನೀನು ಹೇಳು, ಬೇರೆ ಯಾರಾದ್ರೂ ಇದ್ದಾರ? ಉತ್ತಮರ ಸರ್ವೋತ್ತಮ ದೇವತೆ ಇದ್ದಾರ? ಇನ್ನು 4ನೇ ಅವತಾರ ನರಸಿಂಹ ಅವತಾರ. ಅದು ಆಗಿದ್ದೇ ಪ್ರಹ್ಲಾದನಿಗೋಸ್ಕರ. ಆದ್ರಿಂದಾಗಿ ಪ್ರಹ್ಲಾದನನ್ನೇ ನಿಲ್ಲಿಸ್ತಾರೆ. ಪ್ರಹ್ಲಾದ ಅಂತ ಹೇಳಿದ್ರೆ ಅದು ವಿರುದ್ಧ ಪಕ್ಷದ ಸಾಕ್ಷಿ. ಅದು ಯಾಕಂತ ಹೇಳಿದ್ರೆ ದೇವತೆ ಇಲಿತನಗೆ ಹೇಳಿದೆಲ್ಲ ಕೂಡ ದೇವವರ್ಗದಲ್ಲಿ ಬರುವವರು, ಬ್ರಹ್ಮದೇವರು, ದೇವ ಸಮೂಹ ಇವರೆಲ್ಲ. ಆದರೆ ಪ್ರಹ್ಲಾದ ಅವನು ದೈತ್ಯ ಕುಮಾರ. ಅದರಿಂದಾಗಿ ಇದಕ್ಕೆ ಮಹತ್ವ ಜಾಸ್ತಿ. ಯಾವಾಗಲೂ ಕೂಡ
ಪ್ರತಿವಾದಿ ಪಕ್ಷದ ಸಾಕ್ಷಿ ನಮಗೆ ಅನುಕೂಲವಾಗಿದ್ದರೆ ಅದಕ್ಕೆ ಮಹತ್ವ ಜಾಸ್ತಿ. ಅದಕ್ಕೆ ವಾದರಾಜರು ಹೇಳ್ತಾರೆ, ಪ್ರಹ್ಲಾದ ಮಾ ಅನೃತವೆಂಬದ ಸತ್ಯವನ್ನೇ ಹೇಳು. ಯಾರು ಬೇರೆ ಸರ್ವೋತ್ತಮರಿದ್ದಾರ? ಪ್ರಹ್ಲಾದ ಸ್ವತಃ ಅನುಭವಿಸಿದಂತಹ ಒಂದು ಘಟನೆ, ಆ ನರಸಿಂಹದೇವರ ಒಂದು ಅನುಗ್ರಹವನ್ನು ಪಡೆದಂತಹ ಪ್ರಹ್ಲಾದ, ನೀನು ಹೇಳು. ಇನ್ನು ಶಕ್ರ, ಇನ್ನು ವಾಮನಾವತಾರ ಉಪಕೃತರಾದವನು ಇಂದ್ರದೇವರು. ಆ ಬಲಿಚಕ್ರವರ್ತಿ ತಾನು ದೇವಲೋಕಕ್ಕೆ ಲಗ್ಗೆಯಿಟ್ಟು ದೇವತೆಗಳ ಆ ಒಂದು ಪದವಿಯನ್ನು ಅಪಹಾರ ಮಾಡಿದಾಗ ವಾಮನನಾಗಿ ಭಗವಂತ ಅವತಾರ ಮಾಡಿ ಬಲಿಯನ್ನು ನಿಗ್ರಹ ಮಾಡಿದ್ದಾನೆ. ಬಲಿ, ನಾನು ಹಿಂದೆನೇ ಹೇಳಿದ್ದೆ, ಬಲಿ ಮಹಾದಾನ ಮಾಡಿದ. ಆದರೆ ದಾನದ ಜೊತೆಗೆ ಅವನಿಗೆ ಅಹಂಕಾರ ಇತ್ತು. ಅವನು ವಸ್ತುಸ್ತು ದೇವತೆ, ಅವನು ಮುಂದಿನ ಕಲ್ಪದಲ್ಲಿ ಅವನು ಇಂದ್ರ ಪದವಿಗೆ ಬರುವವನು. ಆದರೆ ಅಸುರಾವೇಶದಿಂದಾಗಿ ಅಜ್ಞಾನವಶಾತ್ ಅವನಿಗೆ ಅಹಂಕಾರ ಬಂತು. ದಾನ ಮಾಡಬೇಕು, ಹ್ರಿಯಾದೇಯಂ. ದಾನ ಮಾಡಬೇಕಾದ್ರೆ ನಾವು ಕೊಡುವಂಥದ್ದು ನಮ್ದಲ್ಲ, ಅದೊಂದು ಗಮನ ಎಲ್ಲರಲ್ಲಿರಬೇಕು. ನಾವು ಯಾರದ್ದೋ ಕೊಡುವಂಥದ್ದು, ಯಾರದ್ದು ಭಗವಂತ ದೇವರು ನಮ್ಗೆ ಕೊಟ್ಟಿರ್ತಾನೆ, ನಮ್ಗೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ. ಅದು ನಮ್ದು ಅಂತ ಇಲ್ಲ. ಹ್ರಿಯಾದೇಯಂ. ಅಷ್ಟೇ ಅಲ್ಲದೆ ನಾವು ಕೊಡುವುದು ಬಹಳ ಅಲ್ಪ. ಈ ರೀತಿಯಾಗಿ ಅಲ್ಲೊಂದು ವಿನಯ ಬೇಕು. ಆದರೆ ಬಲಿಚಕ್ರವರ್ತಿಗೆ ಅದು ಇರಲಿಲ್ಲ. ಅವನಿಗೆ ಅಹಂಕಾರ ಇತ್ತು. ವಾಮನ ಒಳಗೆ ಬರ್ತಾ ಇದ್ದಾನೆ, ಮೊದಲು ಹೇಳುವುದೇ ಅದನ್ನು, ನೀನು ಏನು ಬೇಕೋ ಕೇಳು. ವಾಮನ ಕೇಳಿ, ನನಗೆ 3 ಪಾದ ಜಾಗ ಸಾಕು ಅಂತ. ಮತ್ತೆ ಅವನು ಹೇಳ್ತಾನೆ, ಏನು ನಿನ್ನ ಈ ಪುಟ್ಟ ಪಾದದಿಂದ 3 ಪಾದ ಜಾಗ ಹೇಳ್ತಿದ್ಯಲ್ಲ, ನಿನಗೇನು ಬುದ್ಧಿ ಇಲ್ವಾ ಅಂತ. ಈ ರೀತಿಯಾಗಿ ಅಹಂಕಾರದ ಮಾತನ್ನಲ್ಲಿ ಆಡಿದ್ರಿಂದಾಗಿ ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಸತ್ಕರ್ಮ ಮಾಡಿದ್ರೂ ಕೂಡ ಫಲಕಾರಿ ಆಗುವುದಿಲ್ಲ. ಇಲ್ಲದ ಹೋದ್ರೆ ಒಂದು ಭೂದಾನ ಮಾಡಿದ್ರೆ ಅವನು ಮಾತ್ರ ಉದ್ಧಾರ ಆಗುವುದಲ್ಲ, ಅವನ ಪಿತೃಪಿತಾಮಹರೆಲ್ಲ ಉದ್ಧಾರ ಆಗ್ತಾರೆ, ಅವನ ಮುಂದಿನ ಕುಟುಂಬ ಎಲ್ಲ ಉದ್ಧಾರ ಆಗುತ್ತೆ. ಅಷ್ಟೇ ಅಲ್ಲದೆ ಸತ್ಪಾತ್ರನಿಗೆ ದಾನ ಮಾಡಿದ್ರೆ, ಒಂದು ದಾನ ಮಾಡಬೇಕಾದ್ರೆ ದೇಶ, ಕಾಲ, ಪಾತ್ರ ಇದೆಲ್ಲ ವಿಚಾರ ಮಾಡಬೇಕಂತೆ. ಬಲಿಚಕ್ರವರ್ತಿ ಒಳ್ಳೆ ದೇಶದಲ್ಲಿ ದಾನ ಮಾಡಿದ್ದಾನೆ, ಯಾಗಶಾಲೆಯಲ್ಲಿ ದಾನ ಮಾಡಿದ್ದಾನೆ. ಒಳ್ಳೆ ಕಾಲದಲ್ಲಿ ಆ ಯಾಗ ಸಂದರ್ಭದಲ್ಲಿ ದಾನ ಮಾಡಿದ್ದಾನೆ. ಇನ್ನು ಪಾತ್ರ, ಅದಂತೂ ಅದಕ್ಕಿಂತ ಉತ್ತಮ ಪಾತ್ರ ಇಲ್ಲವೇ ಇಲ್ಲ ಅಂತ ಭಗವಂತನ ಅವತಾರವಂತ ವಾಮನನಿಗೆ ದಾನ ಮಾಡಿದ್ದಾನೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಅವನಿಗೆ ಅದು ಬಂಧಕವಾಯಿತದು. ಕೊನೆಗೆ ಅವನು ತನ್ನ ಮಾತನ್ನು ಉಳಿಸಿಕೊಳ್ಳಿಲ್ಲ ಎಂಬುದಾಗಿ ಭಗವಂತ ಅವನ ಬಂಧನಕ್ಕೆ ಆದೇಶ ಮಾಡ್ತಾನೆ. ಈ ರೀತಿ ಇದರಿಂದ ಉಪಕೃತನಾದ ಈ ರೀತಿಯಾಗಿ ಬಲಿಯನ್ನು ನಿಗ್ರಹ ಮಾಡಿ ಆ ಭಗವಂತ ವಾಮನರೂಪಿ ಪರಮಾತ್ಮ ಇಂದ್ರನಿಗೆ ಅವನ ಪದವಿಯನ್ನು ಮತ್ತೆ ಮರಳಿ ಕೊಟ್ಟಿದ್ದಾನೆ. ಅದನ್ನು ವಾದರಾಜ ಹೇಳ್ತಾರೆ, ಶಕ್ರ ನೀನು ಹೇಳು, ನೀನು ಇದಕ್ಕೆ ಸಾಕ್ಷಿ ಹೇಳು, ಯಾರು ಬೇರೆ ಯಾರು ಇದಾರ? ಇನ್ನು ದ್ವಿಜವ್ರಾತ ಪರಶುರಾಮ ಅವತಾರದಲ್ಲಿ ದುಷ್ಟರಾದಂತಹ ಲೋಕಕಂಟಕರಾದಂತಹ ಅಲ್ಲೂ ಕೂಡ ಅಹಂಕಾರಿಗಳಾದಂತಹ ಕ್ಷತ್ರಿಯನೆಲ್ಲ ಮರ್ದಿಸಿ ಬ್ರಾಹ್ಮಣರನ್ನು ಉದ್ಧಾರ ಮಾಡಿದಂತಹ ಅವತಾರ ಪರಶುರಾಮ ಅವತಾರ. ಅದು ದ್ವಿಜವ್ರಾತ, ದ್ವಿಜ ಸಮೂಹವೇ ನೀವೇ ಸಾಕ್ಷಿ ಹೇಳಿ. ಮುಂದಿನ ಅವತಾರ ರಾಮಾವತಾರ. ಅದರಲ್ಲಿ ನಮಗೆ ರಾಮಾವತಾರದ ಕುರುಹು ಇವತ್ತಿಗೆ ಕಾಣಿಸುವಂಥದ್ದು ರಾಮ ಸೇತು. ಅದಿಲ್ಲ ಅಂತ ಎಷ್ಟೋ ಜನ ಹೇಳ್ಬೋದು, ಆದರೆ ಅದು ಇರುವುದಂತೂ ಸಹಜ, ಇರುವುದಂತೂ ವಾಸ್ತವ. ಅಂದಾಗಿ ವಾದರಾಜ ಹೇಳ್ತಾರೆ, ಖ್ಯಾತ ಸಮುದ್ರ, ಹೇಗೆ ಪ್ರಸಿದ್ಧವಾದಂತಹ ಸಮುದ್ರವೇ ನೀನು ಹೇಳು, ರಾಮನಿಗಿಂತ ಒಂದು ಉತ್ಕೃಷ್ಟವಾದ ದೇವತೆ ಇದ್ದಾನೆ, ಹೇಳು ನೀನು. ಸೇತು ಬಂದ, ಆ ಒಂದು ಸಮುದ್ರಕ್ಕೆ ಸೇತು ಕಟ್ಟಿದ ಬೇರೆ ಯಾರೂ ಇಲ್ಲ. ಅದರಿಂದಾಗಿ ನೀನು ಸಾಕ್ಷಿ ಹೇಳು. ಇನ್ನು ಕೃಷ್ಣಾವತಾರದ ಮಹಿಮೆಯನ್ನು ನೋಡಿದವನು ಪಾರ್ಥ. ಅರ್ಜುನ ವಿಶ್ವರೂಪವನ್ನೇ ನೋಡಿದಂಥ